ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆ 10 ಗಂಟೆ ಆಗಿದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಇವತ್ತು ರವಿವಾರ ಇರೋದ್ರಿಂದ ಲೇಟಾಗಿ ಎದ್ದು ಇವಾಗ ಉಪ್ಪಿಟ್ಟು ಮಾಡಿದ್ದೀನಿ. ಇವಾಗ ನಾಷ್ಟ ತಿಂದ್ಕೊಂಡು ಮತ್ತು ಇವತ್ತಿನ ದಿನ ಏನೇನಿರುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ಯಜಮಾನರು ಹೋಗಿಲ್ಲ, ಮನೆಯಲ್ಲಿದ್ದಾರೆ. ನಮ್ಮ ಚಿನ್ನಿ ನೋಡಿ ಏನು ಮಾಡ್ತಾಯಿದ್ದಾಳೆ. ಇವತ್ತು ನಮ್ಮ ಚಿನ್ನಿಲಿಂತ್ರ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಚಿನ್ನಿ ಚೀನು, ಫೋನ್ ನಂದಮ್ಮ, ಫೋನ್ ನಂದು. ಯಾರ್ದು? ಓಯ್ ಯಾರ್ದು? ನೋಡಿ ನನ್ನ ಮಗಳು ಎದ್ದು ಆಟ ಆಡ್ತಾ ಇದ್ಲು. ಹಾಗೆ ನಾನು ಸ್ವಲ್ಪ ಉಪ್ಪಿಟ್ಟು ಅದೆಲ್ಲ ಮಾಡಿ ನಾಷ್ಟ ಅದೆಲ್ಲ ಮಾಡಿದಾದ್ಮೇಲೆ ಆಚೆ ಹೋಗೋಣ ಅಂತ ಹೇಳಿದರು ಯಜಮಾನರು. ಅದಕ್ಕೆ ನಾನು ಬೇಗ ಅನ್ನ ಸಾಂಬಾರು ಮಾಡಿಟ್ಟೆ. ಮಧ್ಯಾಹ್ನಕ್ಕೆ ಎಲ್ಲರೂ ಸೇರಿ ಆಚೆ ಹೋಗಿ ನೋಡೋಣ, ಸ್ವಲ್ಪ ಸ್ಟಾರ್ ಬಜಾರ್ಗೆ ಹೋಗಬೇಕು ಅಂತ ಹೋದ್ವಿ. ಆದರೆ ಅಲ್ಲಿ ಹೋದ್ಮೇಲೆ ವಾಷಿಂಗ್ ಮಿಷಿನ್ ನೋಡೋಣ ಯಾವ ಥರ ಇದೆ ಅಂತ ಕೇಳೋಣ ಬಾ, ರೇಟ್ ಯಾವ ಥರ ಇದೆ ಏನು ಅಂತ. ಇಲ್ಲಿ ಮಳೆಗಾಲದಲ್ಲಿ ತುಂಬಾ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ಯಜಮಾನರು ಕೇಳೋಣ ಇರು ಅಂತ ಹೇಳಿ ಹೋದ್ವಿ. ನಾವು ವಾಷಿಂಗ್ ಮಿಷಿನ್ ನೋಡಿಕೊಂಡು ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ನೋಡಿ ಇವಾಗ ವಾಷಿಂಗ್ ಮಿಷಿನ್ ನೋಡೋಕ್ಕೆ ಹೊಂಟಿದ್ವಿ. ರಿಲಯನ್ಸ್ಗೆ ಹೊಂಟಿದ್ವಿ. ಹೋಗಿ ನೋಡೋಣ ರೇಟ್ ಎಷ್ಟೆಷ್ಟಿದೆ ಏನೇನು ಅಂತ ಹೇಳಿ ನೋಡೋಣ ಅಂತ ಹೋದ್ವಿ. ದಸರಾ ಆಫರ್ ಏನಾದರೂ ಇದೆಯೇ ಏನು ಅಂತ ಕೇಳಿದ್ವಿ. ಹಾಂ ಇದೆ ಅಂತಲೂ ಹೇಳಿದರು. ಆದರೆ ಅದು ನಮ್ಮ ರೇಟಿಗಂತೂ ಆಗಲಿಲ್ಲ. ಅಷ್ಟು ದುಬಾರಿ ಇತ್ತು, ಅದು ಅಷ್ಟು ರೇಟ್ ಆಗಿತ್ತು. ಅದಕ್ಕೆ ನಮಗೆ ಯಾಕೋ ಸೆಟ್ ಆಗಲ್ಲ ಅಂತ ಹೇಳಿ ಬಂದ್ವಿ ನಾವು. ನೋಡಿ ಈ ಥರ ಎಲ್ಲ ರೇಟು ತುಂಬಾ ಜಾಸ್ತಿನೇ ಇತ್ತು ಅಲ್ಲಿ. ನಮಗೆ ಸೆಟ್ ಆಗಲ್ಲ ಬಿಡು ಅಂತ ಹೇಳಿ ನೋಡೋಣ ಇರು ವಿಚಾರಿಸೋಣ ಅಂತ ಹೇಳಿದರು ಯಜಮಾನರು. ಆಯಿತು ಕೇಳ್ರಿ ಹಾಗಾದರೆ ಅಂತ ಹೇಳಿ ಎಲ್ಲ ಅದ್ರ ಬಗ್ಗೆ ವಿಚಾರಿಸಿದ್ವಿ. ಅವರು ಹೇಳಿದರು ಅದೇನೋ 36,000 ಏನೋ ಚಿಲ್ಲರೆ, 37,000 ಚಿಲ್ಲರೆ ಇತ್ತು ಫ್ರೆಂಡ್ಸ್ ಅದು ಮೊದಲು. ಅವರೆಲ್ಲ ಡಿಸ್ಕೌಂಟ್ ಕೊಟ್ಟು ಏನೋ 32,000 ಕೊಡ್ತೀನಿ ಅಂತ ಏನೋ ಹೇಳಿದರು. ಆದರೆ ನಮಗೆ ಅದು ಸೆಟ್ ಆಗ್ತಾ ಇಲ್ಲ, ಬೇಡ ಬಿಡು ಯಾಕೆ ದುಬಾರಿ ಆಯಿತು ಅಂತ ಅನ್ನಿಸ್ತು. ಇವಾಗ ಅಷ್ಟು ಕೊಟ್ಟು ನಮಗೆ ತೊಗೊಳೋ ಅಷ್ಟು ಸಾಧ್ಯ ಆಗಲ್ಲ ಅಂತ ಹೇಳಿ ಯೋಚನೆ ಮಾಡ್ತೀವಿ, ಬೇಡ ಇವಾಗ. ಹಾಗೆ ನೋಡೋಕ್ಕೆ ಬಂದಿದ್ದೀವಿ ಎಷ್ಟು ರೇಟ್ ಇದೆ ಏನು ಅಂತ ಹೇಳಿದರು. ತೊಗೊಂಡ್ರೆ ತೊಗೋಬೋದು, ಚೆನ್ನಾಗಿರೋದೇ ತೊಗೋಬೇಕಲ್ವ ಫ್ರೆಂಡ್ಸ್. ಇದು ತೊಗೋಬೇಡಿ, ಇನ್ನೊಂದಿದೆ ನೋಡಿ ಇದು ತೊಗೊಳ್ಳಿ ಅಂತ ಹೇಳಿದ್ರು ಅವರು. ಆದರೆ ನಮಗೂ ಅಷ್ಟು ವಾಷಿಂಗ್ ಮಿಷಿನಲ್ಲಿ ನಮಗೂ ಅಷ್ಟೇನೂ ಗೊತ್ತಿರಲಿಲ್ಲ. ನನಗೂ ಗೊತ್ತಿಲ್ಲ, ನಮ್ಮ ಯಜಮಾನ್ರಿಗೂ ಗೊತ್ತಿಲ್ಲ. ಅದಕ್ಕೆ ಏನು ಮಾಡೋಣ ನೋಡೋಣ ಇರು, ಬೇಡ ಇವಾಗ ಸದ್ಯದ ಮಟ್ಟಿಗೆ ಅಂತ ಹೇಳಿ. ಇವಾಗ ಇನ್ನೊಂದು ತಿಂಗಳು ಬಿಟ್ಟರೆ ನಮ್ಮ ಚಿನ್ನಿ ಜೋಳ ತೆಗೆಸ್ಬೇಕು. ಮುಡಿ ಕೊಡ್ತಾರಲ್ಲ ಫ್ರೆಂಡ್ಸ್, ಅದು ಕೊಡಬೇಕು ನಾವು 11 ತಿಂಗಳಿಗೆ. ಅದಕ್ಕೆ ದುಡ್ಡು ಸಾಕಾಗಲ್ಲ, ಬೇಡ ಅಂತ ಹೇಳಿ ಹಾಗೆ ಟ್ರೈ ಮಾಡಿದ್ವಿ ನಾವು ನೋಡೋಣ ಅಂತ ಹೋಗಿ. ನೋಡಿ ಎಷ್ಟಿದೆ ರೇಟು, 37,590 ರೂಪಾಯಿ ಇದೆ. ಅವರು ಹೇಳ್ತಾಯಿದ್ರು ಇದು ಚೆನ್ನಾಗಿದೆ, ಇದು ತೊಗೊಳ್ಳಿ, ಇವತ್ತೇ ಡಿಲಿವರಿ ಮಾಡ್ತೀವಿ ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು. ಆದರೆ ನಾವು ನೋಡೋಕ್ಕಂತ ಬಂದಿದ್ದೀವಿ, ಇದ್ರ ಬಗ್ಗೆ ಹೇಳಿ ಅಂತ ಹೇಳಿದ್ವಿ. ಅವರು ಹೇಳ್ತಾಯಿದ್ರು ಕೇಳಿ ನೀವು ನೋಡಿ ಈ ಥರ ಇದೆ ಅಂತ. ಅವರೆಲ್ಲ ಹೇಳ್ತಾಯಿದ್ರು ಈ ಥರ ಹಾಗೆ ಹೀಗೆ ಅಂತ ಹೇಳಿ. ನನಗೆ ಜಾಸ್ತಿ ಆಯಿತು ರೇಟು ಅಂತ ಹೇಳಿ ಯಾವುದೋ ಅಷ್ಟೊಂದು ಏನೂ ಇಷ್ಟಪಡಲಿಲ್ಲ ನಾನು. ತುಂಬಾ ರೇಟು ಜಾಸ್ತಿ ಇತ್ತು. ಇವಾಗ ಜೋಳ ಅದು ತೆಗೆಸೋದಂದರೆ ಸುಮ್ಮನೆ ಆಗೋಲ್ಲ ಫ್ರೆಂಡ್ಸ್. ನಮ್ಮ ಕಡೆ ಎಲ್ಲ ಜೋರಾಗಿ ಮಾಡ್ತಾರೆ, ಅದಕ್ಕೆ ದುಡ್ಡು ಸಾಕಾಗಲ್ಲ ಬಿಡು, ಬೇಡ ಅಂತ ಹೇಳಿ ಹಾಗೆ ನೋಡಿ ವಿಚಾರಿಸಿದ್ವಿ. ಅದು ತುಂಬಾ ರೇಟ್ ಆಯಿತು ನಮಗೆ, ಅದಕ್ಕೆ ಬೇಡ ಬಿಡು ಅಂತ ಹೇಳಿ ಬಂದ್ವಿ ನಾವು. ಸುಮ್ಮನೆ ಏನೂ ತೊಗೊಳಕ್ಕೆ ಹೋಗಲಿಲ್ಲ. ಹಾಗೆ ಸ್ವಲ್ಪ ಸ್ಟಾರ್ ಬಜಾರ್ಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಕಾಯಿಪಲ್ಲೆ ಅದೆಲ್ಲ ತೊಗೊಂಡು, ಹಾಗೆ ಅಮ್ಮ ಬಂದಿದ್ರಲ್ವ, ಅವಳು ಪನ್ನೀರು ತಿಂದಿರಲೇ ಇಲ್ಲ. ಅದಕ್ಕೆ ಪನ್ನೀರ್ ಮಾಡೋಣ ತೊಗೊಂಡು ಹೋಗೋಣ ಅಂತ ಹೇಳಿ ಹೊರಟಿವಿ ಅಲ್ಲಿಗೆ. ಹಾಗೆ ಗ್ಯಾಸ್ ಅಂತೂ ನಮ್ಮದು ತುಂಬಾ ಗಲೀಜಾಗುತ್ತೆ, ಅದು ಏಕೋ ಸರಿ ಆಗ್ತಾಯಿಲ್ಲ ನಮಗೆ ಅಂತ ಹೇಳಿ ಗ್ಯಾಸ್ ವಿಚಾರಿಸೋಣ ಅಂತ ಹೇಳಿ ನೋಡ್ತಾ ಇದ್ದೆ ನಾನು. ಅದು ತುಂಬಾ ರೇಟ್ ಇತ್ತು, 6,000 4,000 ಹಿಂಗೆ ಇತ್ತು. ಅದಕ್ಕೆ ಏನು ಬೇಡ ಬಿಡು ಸದ್ಯದ ಮಟ್ಟಿಗೆ ಇವಾಗ ಹಾಗೆ ಇರೋಣ ಅಂತ ಹೇಳಿದ್ವಿ. ನೋಡಿ ಅಲ್ಲಿ ಇಲ್ಲಿ ವ್ಯತ್ಯಾಸ ತೋರಿಸ್ತಾ ಇದ್ರು ಅವರು. ನಮಗೂ ಅಷ್ಟೇನು ಗೊತ್ತಾಗಲ್ಲ, ವಾಷಿಂಗ್ ಮಿಷಿನ್ ಅಂದ್ರೇ ನಮಗೆ ಗೊತ್ತಿಲ್ಲ. ಅದನ್ನು ಯಾವ ಥರ ಸ್ಟಾರ್ಟ್ ಮಾಡಬೇಕಂತಲೇ ನಮಗೆ ಗೊತ್ತಿಲ್ಲ ಇನ್ನೂ ಈವರೆಗಾದರೂ. ಅದ್ರ ಬಗ್ಗೆ ಏನೂ ನಮಗೂ ಗೊತ್ತಿಲ್ಲ ಅಂತ ಹೇಳಿ ಬೇಡ ಬಿಡ್ರಿ ಏನು ಬೇಡ ಅಂತ ಹೇಳಿದ್ವಿ. ಈ ಥರ ಇತ್ತು ಅದು. ತೊಗೊಂಡ್ರೆ ಮುಂದೆ ಏನಾದರೂ ತೊಗೋಬೇಕಂತ ಪ್ಲ್ಯಾನ್ ಮಾಡಿದರೆ ಈ ಥರದೊಳಗೆ ಏನಾದರೂ ತೊಗೊಳೋಣ.
ಇವರು ಹೇಳ್ತಾಯಿದ್ರು ಚೆನ್ನಾಗಿದೆ, ಡಿಸ್ಕೌಂಟ್ ಮಾಡಿ ಕೊಡ್ತೀವಿ, ತೊಗೊಳ್ಳಿ ಅಂತ ಹೇಳ್ತಾಯಿದ್ರು. ನನಗೆ ಯಾಕೋ ರೇಟು ಜಾಸ್ತಿ ಆಯಿತು, ಇವಾಗಲೇ ಒದ್ದಾಡ್ತಾ ಇದ್ದೀವಿ, ಬೇಡ ಬಿಡ್ರಿ ಸಾಕು, ಏನು ಬೇಡ ಅಂತ ಹೇಳಿ ಸುಮ್ಮನೆ ಬಂದ್ವಿ. ನಾವೇನೋ ಒಂದು 20,000 25,000 ಸಿಗುತ್ತೆ ಏನೋ ಅಂತ ಅಂದ್ಕೊಂಡ್ವಿ. ಅವ್ರು ಹೇಳಿದರು ಈ ಥರ ಇದರೊಳಗೆ ಸಿಗುತ್ತೆ, ಆದರೆ ಅದು ಸರಿ ಬರಲ್ಲ, ನಿಮಗೆ ಕ್ಲೀನ್ ಆಗಲ್ಲ ಬಟ್ಟೆ, ಈ ಥರ ತೊಗೊಳ್ಳಿ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಅದಕ್ಕೆ ಇಷ್ಟೊಂದು ದುಡ್ಡು ಕೊಟ್ಟು ನಾವು ತೊಗೊಳೋಷ್ಟು ಇಲ್ಲ, ಬೇಡ ಬಿಡು ಅಂತ ಹೇಳಿ ಹೋಗೋಣ ಅಂತ ಹೇಳಿ ಹೊರಟಿವಿ ನಾವು. ಬೇಡ ಬನ್ನಿ ಅಂತ ಹೇಳಿದರು. ಅಮ್ಮನೂ ಇಷ್ಟು ತೊಗೊಂಡು ಎಲ್ಲ ಯಾಕೆ ಖರ್ಚು ಮಾಡ್ತೀರಾ ನೀವು, ಬೇಡ ನಿಮ್ಗೆ ಯಾಕೆ ಬೇಕು ಹಳ್ಳಿಯವ್ರಿಗೆಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ಲು ಅಮ್ಮನೂ. ನನಗೂ ಹಾಗೆ ಅನ್ನಿಸ್ತು, ನಮಗೆಲ್ಲ ಹಳ್ಳಿ ಕಡೆ ಎಲ್ಲ ಇವು ಎಲ್ಲ ಸೆಟ್ ಆಗಲ್ಲ, ಬೇಡ ಬನ್ನಿ ಅಂತ ಹೇಳಿ ಎಲ್ಲ ಕೈಲೇ ತೊಳೆದು ರೂಢ ಆಗಿಬಿಟ್ಟಿದೆ ನಮಗೆ. ಅದಕ್ಕೆ ನಮಗೇನೋ ಸರಿ ಹೋಗಲ್ಲ, ಬೇಡ ನಾನು ಇನ್ನೂ ಕೈಲೇ ತೊಳಿತೀನಿ, ಏನು ನಮಗೆ ಅದರಲ್ಲಿ ಮಿಷನಲ್ಲಿ ಹಾಕಿದರೆ ಕ್ಲೀನ್ ಆಗಲ್ಲ, ನನಗೆ ಬೇಡ ಅಂತ ಹೇಳಿದೆ. ಆಯಿತು ಬಿಡೋ ಹಾಗಿದ್ರೆ ಬೇಡ ಅಂತ ಹೇಳಿ ಮೇಲೆ ಏನಾದರೂ ಇಲ್ಲಿ ಮತ್ತೆ ಸ್ಟಾರ್ ಬಜಾರ್ಗೆ ಬಂದ್ವಿ. ಏನಾದರೂ ಚಿಕ್ಕ ಮಕ್ಕಳು ಬಟ್ಟೆ ಚೆನ್ನಾಗಿದೆ ಏನು ಅಂತ ನೋಡ್ತಾ ಇದ್ವಿ. ಆದರೆ ಅಷ್ಟೊಂದೇನು ನನಗೆ ಮನಸ್ಸಿಗೆ ಬರಲಿಲ್ಲ. ಅಲ್ಲಿ ನಮ್ಮ ಕೌಶಿಕಿಗೆ ಒಂದೆರಡು ಟೀ ಶರ್ಟ್ ತೊಗೋಬೇಕು ಅಂತ ಹೋದೆ ನಾನು. 150 ರೂಪಾಯಿಗೆ ಒಂದು ಟೀ ಶರ್ಟ್ ಇತ್ತು. ಅದಕ್ಕೆ ಏನು ಬೇಡ ಅಂತ ಹೇಳಿ ಅಮ್ಮ ಮನೆಯಲ್ಲಿ ಬಲ್ಬ್ ಹೋಗಿತ್ತಂತೆ, ಅದಕ್ಕೆ 2 ಬಲ್ಬ್ ಮತ್ತು ಟೊಮಾಟೊ ಅವನ್ನೆಲ್ಲ ತೊಗೊಂಡು ಬಂದ್ವಿ ನಾವು. ಬಂದಾದಮೇಲೆ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಟೀ ಅದೆಲ್ಲ ಕುಡಿದ್ಮೇಲೆ ನೈಟ್ ಊಟಕ್ಕೆ ಚಪಾತಿ ಮಾಡಿದೆ. ಚಪಾತಿ ಮಾಡಿ ಹಾಗೆ ಒಂದು ಸ್ವಲ್ಪ ಯಜಮಾನ್ರು ಅಮ್ಮ ಬಂದಿದ್ದಕ್ಕೆ ಪನ್ನೀರು ನಮ್ಮಮ್ಮ ಒಂದು ಸರಿನೂ ತಿಂದಿರಲಿಲ್ಲ. ಅದಕ್ಕೆ ಪನ್ನೀರ್ ಮಾಡೋಣ ತಿನ್ನಲಿ ಅಕ್ಕ ಅಂತ ಹೇಳಿ ಅವರು ಯಜಮಾನ್ರು ಪನ್ನೀರ್ ಮಾಡ್ತಾಯಿದ್ರು. ನಾನು ಚಪಾತಿ ಮಾಡಿ ಇಟ್ಟೆ. ಇವ್ರು ನೋಡಿ ಇವರಿಬ್ಬರು ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ ಅಂತ. ಇವರಿಬ್ಬರು ಅಣ್ಣ ತಂಗಿ ತುಂಬಾ ಚೆನ್ನಾಗಿ ಆಡ್ತಾಯಿದ್ರು. ನಮ್ಮ ಕೌಶಿಕು ತಗೋ ಅಂತ ಹೇಳಿ ವಾಷಿಂಗ್ ಮಿಷನ್ಗೆ ಹಠ ಮಾಡ್ತಾಯಿದ್ದ. ನಮಗೆಲ್ಲ ತೊಗೊಳಕ್ಕಾಗಲ್ಲ ಫ್ರೆಂಡ್ಸ್, ಬೇಡ ಅಂದ್ಕೊಂಡು ವಾಷಿಂಗ್ ಮಿಷನ್ ಏನು ನಮ್ಮ ತಲೆಯಲ್ಲಿಲ್ಲ, ನಮಗೇನು ಬೇಡವೇ ಬೇಡ, ಅದು ವಾಷಿಂಗ್ ಮಿಷನ್ನೇ ಬೇಡ ನಮಗೆ, ನಾನೆಲ್ಲ ಕೈಲೇ ತೊಳಿತಾ ಇರ್ತೀನಿ. ನಾನು ಒಂದು ಸಿಮೆಂಟ್ ಕಲ್ಲಿದೆ, ಅದನ್ನು ತೊಗೊಂಬಂದು ಬಾತ್ರೂಮಲ್ಲಿ ಇಟ್ಕೊಂಡು ಅದರಲ್ಲೇ ತೊಳಿತಾ ಇರ್ತೀನಿ ನಾನು, ಅದರಲ್ಲೇ ಕ್ಲೀನ್ ಆಗುತ್ತೆ. ವಾಷಿಂಗ್ ಮಿಷನು ನಮ್ಗೆ ಹಳ್ಳಿಯವ್ರಿಗೆಲ್ಲ ಸೆಟ್ ಆಗಲ್ಲ ಫ್ರೆಂಡ್ಸ್, ಅದಕ್ಕೆ ನನಗೇನು ಬೇಡ ಅಂತ ಹೇಳಿದೆ. ನೋಡಿ ನಮ್ಮ ಗಿಡ ಇಷ್ಟು ಚೆನ್ನಾಗಿ ಹೂ ಬಿಡ್ತಾಯಿದೆ. ಒಣಗ್ತಾ ಏನೋ ಅಂತ ಅಂದ್ಕೊಂಡಿದ್ದೆ, ಆದರೆ ಅದು ಚೆನ್ನಾಗಿ ಹೂ ಬಿಡ್ತಾಯಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಬಾಯ್.